ಎಲ್ಲರಿಗೂ ನಮಸ್ಕಾರ. ಕೆಲವೊಂದು ಪ್ರಮುಖ ಕರೆಗಳು ಈ ಸಮಯದಲ್ಲಿ ಮಾಡಬೇಡಿ ಎಂದು ದಯವಿಟ್ಟು ತಮ್ಮಲ್ಲಿ ಮನವಿ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಜೊತೆ ನಾನು ಮಾತನಾಡಲು ಇಷ್ಟಪಡುವಂಥ ವಿಚಾರ ಬಂದು ಚಿಕ್ಕಬಳ್ಳಾಪುರದ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಕಾನೂನು ಅರಿವು ಅತ್ಯವಶ್ಯಕವಾಗಿದೆ. ಇವುಗಳನ್ನು ನಿಮ್ಮ ಜೊತೆ ಚರ್ಚಿಸಲು ಈ ದಿನ ಸಂತೋಷ ಪಡುತ್ತೇನೆ. ಮೊದಲನೆಯದಾಗಿ, ಗ್ರಾಮೀಣ ಭಾಗಗಳಲ್ಲಿ ಕಳೆದ 3 ಸಂಚಿಕೆಗಳು ತಿಳಿಸಿರುವಂತೆ ಗ್ರಾಮ ಸಭೆಗಳು ಹೆಚ್ಚಾಗಿ ನಡೆಯಬೇಕು. ಈ ಗ್ರಾಮ ಸಭೆಗಳಲ್ಲಿ ಆ ಗ್ರಾಮದ ಸಮಸ್ಯೆಗಳನ್ನು ವಿದ್ಯಾವಂತ ಯುವಕರು ಅದನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಅದನ್ನು ತಲುಪಿಸಬೇಕು. ಇದರಿಂದ ಖಂಡಿತ ಬಹಳ ಅನುಕೂಲ ಆಗ್ತದೆ. ಇದಾದ ನಂತರ ಮತ್ತೊಂದು ವಿಚಾರ ಅಂದರೆ, ಅನೇಕ ಗ್ರಾಮಗಳಲ್ಲಿ ವಕೀಲರಿದ್ದಾರೆ. ಆ ವಕೀಲರಿಂದ ಸೂಕ್ತ ಮಾರ್ಗದರ್ಶನ ಪಡೆದು ಗ್ರಾಮಗಳಲ್ಲಿರ್ತಕ್ಕಂಥ ಕೆರೆ ಸಮಸ್ಯೆಗಳು, ಸರ್ಕಾರಿ ಜಾಗದ ಸಮಸ್ಯೆಗಳು, ಸ್ಮಶಾನಕ್ಕೆ ರಸ್ತೆಗಳು, ಸ್ಮಶಾನ ಜಾಗ ಒತ್ತುವರಿಗಳು, ಇಂಥ ಅನೇಕ ಸಮಸ್ಯೆಗಳನ್ನು ವಿದ್ಯಾವಂತ ಯುವಕರು ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳನ್ನು ನೀಡುವ ಮೂಲಕ ಅವುಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದಾದ ನಂತರ ಬಹಳ ಮುಖ್ಯವಾಗಿ ಬಂಧುಗಳೇ, ನಮ್ಮ ಗ್ರಾಮ, ನಾನು ಪ್ರತಿ ಬಾರಿ ಗ್ರಾಮದ ವಿಚಾರವನ್ನು ಯಾಕೆ ತಿಳಿಸ್ತೀನಿ ಅಂತಂದರೆ, ನಮ್ಮ ಗ್ರಾಮ ನಮ್ಮ ಸಮುದಾಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತೆ. ಗ್ರಾಮದಿಂದ ಎಲ್ಲವನ್ನು ಪಡೆದ ನಾವು ಆ ಗ್ರಾಮಕ್ಕೆ ಮತ್ತಷ್ಟು ಶಕ್ತಿಯನ್ನು ನೀಡುವ ಒಂದು ಅವಕಾಶ ಈಗ ನಮಗೆ ಲಭಿಸಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ. ಈ ಅಭಿವೃದ್ಧಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗೆ ಮುನ್ನಡಿಯನ್ನು ನಮ್ಮ ಗ್ರಾಮ ಮಟ್ಟಗಳಿಂದ ನಾವು ಮಾಡಬೇಕಾಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನ್ಯಾಯಾಲಯದ ಮೇಲೆ ಕೆಲವೊಂದು ತಪ್ಪು ಕಲ್ಪನೆಗಳಿದೆ. ನ್ಯಾಯಾಲಯಕ್ಕೆ ಹೋದರೆ ಅತಿ ಬೇಗವಾಗಿ ದಾವೆ ಮುಗಿಯುವುದಿಲ್ಲ ಅಂತಲೋ, ಅಥವಾ ನ್ಯಾಯಾಲಯದಲ್ಲಿ ವಿಳಂಬವಾಗ್ತಿದೆ ಅಂತಲೋ. ಸೊ ಈಗ ಆ ವ್ಯವಸ್ಥೆ ಇಲ್ಲ. ಈಗ ಪ್ರತಿಯೊಂದು ಕಾನೂನು ನಿರ್ದಿಷ್ಟ ಮಿತಿಯನ್ನು ಒಳಗೊಳ್ತಾ ಇದೆ. ಅದೇ ರೀತಿ ಸಾರ್ವಜನಿಕರಿಗೆ ಅಥವಾ ಕಕ್ಷಿದಾರರಿಗೆ ಅನುಕೂಲವಾಗಲಿ ಅಂತೇಳಿ ಕಾನೂನು ಸೇವಾ ಪ್ರಾಧಿಕಾರವನ್ನು ನೇಮಿಸಿದೆ. ಇದಲ್ಲದೆ ಬಹಳ ಮುಖ್ಯವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಲೋಕ ಅದಾಲತ್ ಅಂತ ನಡೆಸಲಾಗ್ತಾ ಇದೆ. ಇವುಗಳ ಉದ್ದೇಶ ಸಮಸ್ಯೆಯು ಬಗೆಹರಿಯಬೇಕು ಮತ್ತು ಸಂಬಂಧಗಳು ಸಹ ಉಳಿಯಬೇಕು. ಈ ನಿಟ್ಟಿನಲ್ಲಿ ಈ ಕೆಲಸ ನಡೀತಾ ಇದೆ. ಇದರ ಜೊತೆ ಬಹಳ ಮುಖ್ಯವಾಗಿ ನಾವು ಭೂವ್ಯಾಜ್ಯ ಪ್ರಕರಣಗಳು ಏನಿದೆ ಅವುಗಳನ್ನು ಗ್ರಾಮ ಮಟ್ಟದಲ್ಲಿ ಸಹೋದರತ್ವದಲ್ಲಿ ಉಳಿಸ್ಕೊಳ್ಬೇಕಾಗಿದೆ. ಸಂಬಂಧಗಳಿಗಿಂತ ಭೂಮಿ ದೊಡ್ಡದಲ್ಲ. ಸಂಬಂಧಗಳಿಗೆ ಗೌರವವನ್ನು ಕೊಡೋಣ. ಯಾವುದೇ ಸಮಸ್ಯೆ ಬಂದರೆ ಕೂತು ಮಾತನಾಡುವ ಕೆಲಸ ಮತ್ತು ಆ ಗ್ರಾಮದಲ್ಲಿರುವ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ನಿಮ್ಮ ಕುಟುಂಬದ ಸಮಸ್ಯೆಯನ್ನು ಅವರ ಮುಂದೆ ಮುಕ್ತವಾಗಿ ಚರ್ಚಿಸಿ, ಅಥವಾ ನಿಮ್ಮ ಕುಟುಂಬದ ಹಿತೈಷಿಗಳು ಅಂತ ಯಾರಿರ್ತಾರೆ ಅವರ ಜೊತೆ ಚರ್ಚಿಸಿದಾಗ ನ್ಯಾಯಾಲಯಗಳಿಗೆ ಅಲಿಯುವ ಒಂದು ವ್ಯವಸ್ಥೆ ತಪ್ಪುತ್ತೆ. ಅದರ ಜೊತೆ ಕೆಲವೊಂದನ್ನು ನ್ಯಾಯಾಲಯದ ಮೆಟ್ಲು ಹತ್ತಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಉತ್ತಮ ವಕೀಲರನ್ನು ನೇಮಕ ಮಾಡಿಕೊಳ್ಳೋದಾಗಿರ್ಬೋದು, ಅಥವಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತ ಕಾನೂನು ಸೇವೆಯನ್ನು ಪಡೆಯುವಂಥದ್ದಾಗಿರಬಹುದು. ಇವೆಲ್ಲವುಗಳನ್ನು ಸರ್ಕಾರ, ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು, ತಮಗೆ ವ್ಯವಸ್ಥೆ ಮಾಡಿದೆ. ಆ ವ್ಯವಸ್ಥೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗೂ ತಲುಪಿಸುವಂಥ ಕೆಲಸ ಆಗಲಿ. ಇದರಿಂದ ಎಲ್ಲ ಗ್ರಾಮಗಳ ಭೂ ವ್ಯಾಜ್ಯಗಳು ನಿವಾರಣೆ ಆಗಲಿ. ನ್ಯಾಯಾಲಯಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಉನ್ನತ ತೀರ್ಪುಗಳನ್ನು ನೀಡುವಂಥ ವ್ಯವಸ್ಥೆ ಜಾರಿಯಾಗ್ತಾ ಇದೆ. ಅವುಗಳನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ. ಇದಾದ ನಂತರ ಬಹಳ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ದುರದೃಷ್ಟಕರ ವಿಚಾರ ಅಂತ, ಆ ನಿಟ್ಟಿನಲ್ಲಿ ನಾವು ಅವರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕಾಗಿದೆ, ಗೌರವವನ್ನು ಕೊಡಬೇಕಾಗಿದೆ. ಕಾರಣ ಇಷ್ಟೇ, ಮಹಿಳೆಯರಿಗೆ ಉನ್ನತ ಸ್ಥಾನಮಾನವನ್ನು ನಾವು ನೀಡಿದ್ದೇ ಆಗಲಿ ಖಂಡಿತ ನಮಗೆ ಹೆಚ್ಚಿನ ಯಶಸ್ಸು ದೊರೆಯುತ್ತೆ. ಆ ಗೌರವ ಪ್ರೀತಿಗೆ ನಮ್ಮ ಸಮಾಜ ಕಾಣಿಕೆಯಾಗುತ್ತದೆ.
ಇವತ್ತು ಚಿಕ್ಕಬಳ್ಳಾಪುರ ಅತಿ ಶರವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇದಕ್ಕೆ ಸಂಸದರ ಕೊಡುಗೆ, ಶಾಸಕರ ಕೊಡುಗೆ, ಸರ್ಕಾರದ ಕೊಡುಗೆಗಳು, ಕೇಂದ್ರ ಸರ್ಕಾರದ ಕೊಡುಗೆ ಎಲ್ಲವೂ ಇದೆ. ಅವುಗಳನ್ನು ಸದ್ಬಳಕೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಾವುಗಳು, ಅದರಲ್ಲಿ ವಿದ್ಯಾವಂತ ಗ್ರಾಮೀಣ ಭಾಗದ ಯುವಕರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಇದಾದ ನಂತರ ಬಹಳ ಮುಖ್ಯವಾಗಿ ಹಳ್ಳಿ ಮಟ್ಟದಲ್ಲಿ ಕಡ್ಡಾಯ ಶಿಕ್ಷಣವಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವಿದೆ. ಅದನ್ನು ಚಾಚು ಚಪ್ಪದೆ ಪಾಲಿಸಿ ಎಲ್ಲ ಪೋಷಕರು ಮತ್ತು ಆ ಗ್ರಾಮದ ಯುವಕರು, ಆ ಗ್ರಾಮದ ಯಾರಾದರೂ 6ರಿಂದ 14 ವರ್ಷದ ಮಕ್ಕಳು ವಿದ್ಯಾಭ್ಯಾಸ ಮಾಡದ ಸಂದರ್ಭದಲ್ಲಿ ಅವುಗಳನ್ನು ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕಾಗ್ತದೆ. ಇದರ ಜೊತೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು 14 ವರ್ಷದ ಕೆಳಗಿನ ಮಕ್ಕಳನ್ನು ಯಾವುದೇ ಕೆಲಸಗಳಿಗೆ ಬಳಸ್ಕೊಳ್ಬಾರ್ದು. ಅದು ಕಾನೂನು ವಿರುದ್ಧ ಆಗಿರ್ತದೆ. ಹಾಗಾಗಿ ಮೊದಲನೇದಾಗಿ 14 ವರ್ಷದ ಕೆಳಗಿನ ಮಕ್ಕಳನ್ನು ಜೀತ ಮುಕ್ತವಾಗಿ ಮಾಡಬೇಕು. ಅವರು ಯಾವುದೇ ಕಾರಣಕ್ಕೂ ಕೂಲಿ ಕೆಲಸಕ್ಕೆ ತೆಗೆದುಕೊಳ್ಳಬಾರ್ದು, ಯಾವುದೇ ಕೆಲಸಕ್ಕೆ ತೆಗೆದುಕೊಳ್ಳಬಾರದು. ಅದೇ ರೀತಿ 6ರಿಂದ 14 ವರ್ಷದವರೆಗೆ 2009 ಕಾಯ್ದೆ ಅನ್ವಯ ಕಡ್ಡಾಯ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಈ 14 ವರ್ಷದ ಒಳಗಿನ ಶಿಕ್ಷಣವನ್ನು ಯಾವುದೇ ಮಕ್ಕಳು ತಪ್ಪಿಸಿಕೊಂಡಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗೆ, ಆ ಗ್ರಾಮದ ಶಾಲೆಗೆ ಅಥವಾ PDOಗೆ ಅಥವಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈ ಮಾಹಿತಿಯನ್ನು ಕೂಡಲೇ ತಿಳಿಸಿ. ಇದರಿಂದ ನಮ್ಮ ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳ ಶಿಕ್ಷಣ ಅತ್ಯುನ್ನತ ಸ್ಥಿತಿಗೆ ಹೋಗಲಿಕ್ಕೆ ನಾವೆಲ್ಲರೂ ಒಂದು ಪ್ರಯತ್ನ ಮಾಡೋಣ. ಇದಾದ ನಂತರ ಬಹಳ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಗುಂಡು ತೋಪುಗಳು, ಕೆರೆಗಳ ಸಂರಕ್ಷಣೆ ಹಾಗೂ ಬಹಳ ಮುಖ್ಯವಾಗಿ ರಸ್ತೆಯ ಎರಡೂ ಕಡೆ ಸಾಧ್ಯವಾದಷ್ಟು ಮರಗಳನ್ನು ನೆಡೋಣ. ಹಾಗೂ ಅನಾವಶ್ಯಕವಾಗಿ ಮರಗಳನ್ನು ಕಡಿತವನ್ನು ಸಹ ನಾವು ತಪ್ಪಿಸಬೇಕಿದೆ. ಕಾರಣ ಇಷ್ಟೇ, ಉತ್ತಮ ಜೀವನಕ್ಕೆ ಉತ್ತಮವಾದಂತಹ ಒಂದು ವಾಯು ಬೇಕಾಗ್ತದೆ, ಅಂದರೆ ಗಾಳಿ ಬೇಕಾಗ್ತದೆ, ಶುದ್ಧ ಗಾಳಿ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಬಂಧುಗಳೇ, ನಮ್ಮ ಚಿಕ್ಕಬಳ್ಳಾಪುರ ಭಾಗ ಈಗಾಗಲೇ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಇಂಥ ಸಂದರ್ಭದಲ್ಲಿ ಇರುವ ಪರಿಸರವನ್ನು ನಾಶಪಡಿಸೋಂಥ ಕೆಲಸ ಆಗಬಾರ್ದು. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಯುವ ತಂಡ, ಭಾಳ ಮುಖ್ಯವಾಗಿ ಹಸಿರು ಸೇನೆ ಅಂತ ಇದೆ. ಸೊ ಅವರ ಕೆಲಸ ನನ್ನ ಎರಡೂ ಕೈ ಮುಗಿದವರಿಗೆ ನಮಸ್ಕಾರ ಮಾಡ್ತೇನೆ. ಅವರು ಪ್ರತಿ ಮಳೆಗಾಲದಲ್ಲಿ, ಪ್ರತಿ ದಿನ, ಪ್ರತಿ ವಾರ ಅವರ ಒಂದು ಆಲೋಚನೆಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಪರಿಸರವನ್ನು ಬೆಳೆಸಿದೆ, ಉಳಿಸಿದೆ. ಹಾಗಾಗಿ ಆ ತಂಡಕ್ಕೆ ಈ ದಿನದ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದಾದ ನಂತರ ಬಹಳ ಮುಖ್ಯವಾಗಿ ರಸ್ತೆ ಸುರಕ್ಷಾ ಸಪ್ತಾಹ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಇಲಾಖೆಗಳಿಂದ ರಸ್ತೆ ಸುರಕ್ಷಾ ಸಪ್ತಾಹ ನಡೀತಾ ಇದೆ. ರಸ್ತೆ ಸುರಕ್ಷಾ ಸಪ್ತಾಹದಲ್ಲಿ ಬಹಳ ಮುಖ್ಯವಾಗಿ ಬಂಧುಗಳೇ, ಎಲ್ಲರ ಮನೆಯಲ್ಲಿ ವಾಹನಗಳಿದೆ. ಆದರೆ ಸುಮಾರು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆ ವಾಹನಗಳಿಗೆ ಏನು ಅವಶ್ಯಕತೆ ಇದೆ ಎನ್ನುವುದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಯಾಕಂತಂದರೆ ಜೀವ ಮತ್ತು ಜೀವನ ಎರಡೂ ಸಹ ನಾವು ಓಡಿಸುವಂಥ ವಾಹನದ ಮೇಲೆ ಇದೆ. ಜೀವ ಇಷ್ಟೇ, ಯಾಕೆಂತಂದರೆ ಒಂದು ವಾಹನದ ಅಪಘಾತ ಆದಂಥ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯಾಪ್ತಿಗೆ ದಾವೆಗಳು ಬಂದಾಗ ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ವಾಹನ ಚಲಾವಣೆ ಮಾಡುವಂಥ ವ್ಯಕ್ತಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ನೋಡ್ತಾರೆ. ಎರಡನೇದು ಬಹಳ ಮುಖ್ಯವಾಗಿ ಆ ಗಾಡಿಗೆ ಇನ್ಶೂರೆನ್ಸ್ ಇದೆಯಾ ಅಂತ ನೋಡ್ತಾರೆ. ಅದಾದ ನಂತರ ಬಹಳ ಮುಖ್ಯವಾಗಿ ಆ ಗಾಡಿಗೆ ಏನು ಒಂದು RC ಇದೆಯಾ ಅಂತ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆಯಾ ಅಂತ ನೋಡ್ತಾರೆ. ಸೊ ಈ ಮೂರು ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈಗಾಗಲೇ ಕಡ್ಡಾಯಗೊಳಿಸಿರ್ತಕ್ಕಂತಹ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ. ಅದೇ ರೀತಿ ಸೀಟ್ ಬೆಲ್ಟನ್ನು ಕಡ್ಡಾಯಗೊಳಿಸಲಾಗಿದೆ. ಇವೆರಡೂ ಅವರು ಒಂದು ದಂಡ ವಸೂಲಿಗಾಗಿ ಅಲ್ಲ, ನಮ್ಮ ಕುಟುಂಬದ ರಕ್ಷಣೆಗಾಗಿ. ಯಾಕೆಂತಂದರೆ ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಆ ಕುಟುಂಬ ಆ ವ್ಯಕ್ತಿಯನ್ನು ಅವಲಂಬಿಸಿದ ಸಂದರ್ಭದಲ್ಲಿ ಖಂಡಿತ ಆ ಕುಟುಂಬ ಬೀದಿ ಪಾಲಾಗ್ತದೆ. ಹಾಗಾಗಿ ಹೆಲ್ಮೆಟನ್ನು ಕಾನೂನಿಗೋಸ್ಕರ ಅಲ್ಲ, ನಮ್ಮ ಸುರಕ್ಷತೆಗಾಗಿ ಬಳಸೋಣ. ಅದೇ ರೀತಿ ಇನ್ಶೂರೆನ್ಸ್ ಆಗಿರ್ಬೋದು, DL ಆಗಿರ್ಬೋದು, RC ಆಗಿರ್ಬೋದು, ದಯವಿಟ್ಟು ಎಲ್ಲ ಗಾಡಿಗೂ ಈ ಮೂರನ್ನು ತಪ್ಪದೆ ಅನುಸರಿಸಬೇಕು. ಪ್ರತಿ ವರ್ಷ ಇನ್ಶೂರೆನ್ಸ್ನ ರಿನಿವಲ್ ಮಾಡಿಸಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತಂದರೆ, ಒಂದು ವೇಳೆ ಅಚಾನಕ್ಕಾಗಿ ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ
ಆ ನಷ್ಟವನ್ನು ಇನ್ಸೂರೆನ್ಸ್ ಕಂಪ್ನಿಗಳು ಭರಿಸ್ತವೆ. ಇದರಿಂದ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥದ್ದನ್ನು ನಾವು ತಪ್ಪಿಸಬಹುದು. ಚಿಕ್ಕಬಳ್ಳಾಪುರದಲ್ಲಿ ಈ ಡೆಲ್ಲಿಯಿಂದ ಕನ್ಯಾಕುಮಾರಿವರೆಗೆ ಹಾದು ಹೋಗಿರ್ತಕ್ಕಂಥ ರಸ್ತೆಗಳು ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಈಶಾ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ, ಏರ್ಪೋರ್ಟ್ಗೆ ಹತ್ತಿರ ಇರೋದ್ರಿಂದ ಅನೇಕ ವಾಹನಗಳು ಚಾಲ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೋಡ್ ಸೇಫ್ಟಿ ಮೆಜರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟು. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಸಿಗ್ನಲ್ಸ್ನ ಫಾಲೋ ಮಾಡಿ, ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಮುಖ್ಯವಾಗಿ. ನಮ್ಮ ಚಿಕ್ಕಬಳ್ಳಾಪುರ ಎಷ್ಟು ಚೆಂದ ಇದೆಯೋ, ಈ ಟ್ರಾಫಿಕ್ ನಿಲ್ಲಿಸೋದ್ರಲ್ಲಿ ಸಹ ಅಷ್ಟೇ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ಎಲ್ಲಿ 2 ವೀಲರ್ ಪಾರ್ಕಿಂಗ್ ಇದೆಯೋ ಅಲ್ಲೂ 2 ವೀಲರ್ ಪಾರ್ಕಿಂಗ್ ಮಾಡಿ, ಎಲ್ಲಿ ಕಾರ್ ಪಾರ್ಕಿಂಗ್ ಇದೆಯೋ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ. ದಯವಿಟ್ಟು ಇರೋ ಜಾಗವನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು. ಇರೋ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಖಂಡಿತ ಅಭಿವೃದ್ಧಿ ಆಗ್ತದೆ. ಬಹಳ ಮುಖ್ಯವಾಗಿ ಮತ್ತೊಂದು ಕಾನೂನು ಅರಿವಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸಾದಂಥ ಸ್ವಚ್ಛತೆ. ಬಂಧುಗಳೇ, ಸ್ವಚ್ಛತೆಯನ್ನು ನಾವು ನಮ್ಮ ದೇಹವನ್ನು ಸ್ವಚ್ಛಗೊಳಿಸಿದಂತೆ, ನಾವು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿದಂತೆ, ಅದೇ ರೀತಿ ನಮ್ಮ ಸಮಾಜವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದಿರಿ. ಆ ಕಸವನ್ನು ನಿರ್ದಿಷ್ಟಪಡಿಸಿದ ಜಾಗದಲ್ಲಿ ಕಸವನ್ನು ಹಾಕಿ. ಇದರಿಂದ ಶುಚಿತ್ವಗೊಳಿಸುವವರೆಗೂ ಸಹಾಯ ಆಗ್ತದೆ. ಹಾಗಾಗಿ ನಾವು ಅವರಿಗೂ ಸಹ ಈ ಸಮಯದಲ್ಲಿ ಪ್ರತಿದಿನ ನಮ್ಮ ಚಿಕ್ಕಬಳ್ಳಾಪುರವನ್ನು ಶುದ್ಧಿಗೊಳಿಸತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ಅನಂತ ಧನ್ಯವಾದಗಳನ್ನು ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕಾನೂನು ಅರಿವು ಅನ್ನೋತಕ್ಕಂಥದ್ದು ಒಂದೇ ವಿಚಾರ. ತಪ್ಪು ಮಾಡುವುದನ್ನು ನಿಲ್ಲಿಸುವುದಲ್ಲ, ತಪ್ಪು ಮಾಡದಂತೆಯೇ ಅರಿವನ್ನು ನಾವು ಹೊಂದಿರತಕ್ಕಂಥದ್ದು. ಯಾಕೆಂತಂದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನನಗೆ ಗೊತ್ತಿಲ್ಲ ಎಂಬುದು ಕ್ಷಮಾರ್ಹವಲ್ಲ. ಹಾಗಾಗಿ ತಪ್ಪನ್ನು ಶಿಕ್ಷಿಸುವ ಅಧಿಕಾರ ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಿರುತ್ತೆ. ಇದರ ಜೊತೆ ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳಿಗೆ ಗೌರವ ನೀಡ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ಅಧಿಕಾರಿಗಳಿಗೆ ಗೌರವವನ್ನು ನೀಡಿ ಅವರಿಂದ ನಾವು ಕೆಲಸವನ್ನು ಪಡಿಬೇಕಾಗ್ತದೆ. ಅದು ನಮ್ಮ ಶಿಕ್ಷಕರಿರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, ಜಿಲ್ಲಾ ಕಚೇರಿ ಇರ್ಬೋದು, ಅಥವಾ ಇತರ ಯಾವುದೇ ಕಚೇರಿ ಇರಲಿ, ಮೊದಲು ಅರ್ಜಿ ಮುಖಾಂತರ ಮತ್ತು ಸಂಬಂಧಪಟ್ಟವರಿಗೆ ಮಾಹಿತಿ ತಿಳಿಸಿ. ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಅವರ ಮೇಲಧಿಕಾರಿಗಳ ಗಮನಕ್ಕೆ ತನ್ನಿ ಹೊರತು ಅನಾವಶ್ಯಕವಾಗಿ ಇಲ್ಲ ಸಲ್ಲದ ಆಡಳಿತಕ್ಕೆ ತೊಂದರೆ ನೀಡಿ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಬೇಡಿ. ಹಾಗಾಗಿ ಸಾರ್ವಜನಿಕ ಸೇವೆಗಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಸರಿಯಾದ ವ್ಯವಸ್ಥೆಯಲ್ಲಿ, ಸರಿಯಾದ ರೀತಿಯಲ್ಲಿ ನಮ್ಮ ಸಮಸ್ಯೆಯನ್ನು ಅವರ ಮನಮುಟ್ಟುವಂತೆ ಮಾಡಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾವು ಸಮಾಜದಲ್ಲಿ ಬದುಕ್ತಿರ್ಬೇಕಾದಾಗ ನಮ್ಮ ಜೀವನ ಎಷ್ಟು ಅತಿ ಮುಖ್ಯವೋ ಹಾಗೆ ಮತ್ತೊಬ್ಬರ ಜೀವಕ್ಕೆ ಮತ್ತು ಜೀವನಕ್ಕೆ ತೊಂದರೆ ನೀಡದೇ ಇರುವುದೇ ಸಮಾಜದ ಒಬ್ಬ ಸತ್ಪ್ರಜೆಯ ಕರ್ತವ್ಯವಾಗಿದೆ. ಈ ಕರ್ತವ್ಯದಲ್ಲಿ ತಾವೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ವಾಹನಗಳಿಗೆ ಇನ್ಶೂರೆನ್ಸ್ ಆಗಿರ್ಬೋದು, ಗ್ರಾಮದ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳೇ ತರೋದಿರ್ಬೋದು, ನಿಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇರಬಹುದು, ಗ್ರಾಮದಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ರಕ್ಷಣೆ ಅಥವಾ ಅವರ ಪೋಷಣೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಂಗನವಾಡಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಗ್ರಾಮದ ಕೆರೆ, ಸ್ಮಶಾನ ಮತ್ತು ಗುಂಡುತೋಪು, ನಡುತೋಪು, ಕುಂಟೆ, ಕೆರೆ, ಕಾಲುವೆಗಳನ್ನು ಸಂರಕ್ಷಣೆ ಮಾಡೋಂಥದ್ದಾಗಿರ್ಬೋದು. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಿಮ್ಮ ಗ್ರಾಮದಲ್ಲಿ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಶಿಕ್ಷಣದಲ್ಲಿ ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ವಿದ್ಯಾವಂತ ಯುವಕರಿಗೆ ತಮ್ಮ ಕೈಲಾದ ಸ್ಥಳದಲ್ಲಿ ಅವರಿಗೆ ಕೆಲಸಗಳನ್ನು ಕೊಡಿಸುವಂಥದ್ದಾಗಿರ್ಬೋದು. ಈ ಎಲ್ಲವನ್ನು ಗ್ರಾಮದ ಯುವಕರು, ಗ್ರಾಮದ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಆಗಬೇಕು. ಸುಮಾರು ಕೆಲಸಗಳು ಭಾರತದಲ್ಲಿ ಖಾಲಿ ಇದೆ. ಆದರೆ ಆ ಕೆಲಸಕ್ಕೆ ತಕ್ಕಂತಹ ಕೌಶಲ್ಯಗಳನ್ನು ನಾವು ಬೆಳೆಸ್ಕೊಂಡಿಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಎರಡನೇದಾಗಿ ಇಂಗ್ಲೀಷ್ ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಹಾಗೆ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ನಾವು ನಡೆಸ್ಕೊಳ್ಬೇಕು ಅನ್ನೋಂಥದ್ದಾಗಿರ್ಬೋದು, ಮತ್ತು ಡ್ರೆಸ್ ಕೋಡ್ ಅಂಥದ್ದಾಗಿರ್ಬೋದು. ಈ ಎಲ್ಲವನ್ನು ನಾವು ಕಲಿತಾಗ ಮಾತ್ರ ನಮ್ಮ ಶಿಕ್ಷಣದ ಮೌಲ್ಯ ಮತ್ತಷ್ಟು ಹೆಚ್ಚಾಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಬಂಧುಗಳೇ, ನಾನು ನನ್ನ ಮನೆ ಜೊತೆಗೆ ನನ್ನ ಗ್ರಾಮ ಎಂಬ ಒಂದು ಕಲ್ಪನೆಯನ್ನು ನನ್ನ ಉದ್ದೇಶ ಆಗಿದೆ. ನಾನು
ನನ್ನನ್ನು ಹೇಗೆ ನಾನು ನೋಡ್ಕೊಳ್ತೀನೋ, ಹೇಗೆ ನನ್ನ ಕುಟುಂಬವನ್ನು ನೋಡ್ಕೊಳ್ತೀನೋ ಅದೇ ರೀತಿ ನನ್ನ ಗ್ರಾಮವನ್ನು ಸಹ ನಾವು ನೋಡ್ಕೊಳ್ಳೋಣ. ನಮ್ಮ ಗ್ರಾಮಗಳನ್ನು ನಾವು ಅಭಿವೃದ್ಧಿಪಡಿಸೋಣ. ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳನ್ನು ಗುರ್ಸೋಣ, ಅವರಿಗೆ ಶಿಕ್ಷಣವನ್ನು ಕೊಡಿಸೋಣ. ಬಡ ವಿದ್ಯಾರ್ಥಿಗಳಾಗಿ ವಿದ್ಯಾವಂತರಾಗಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳನ್ನು ಕೊಡುವಂಥ ಕೆಲಸ ಮಾಡೋಣ. ಈ ಎಲ್ಲ ಕೆಲಸಗಳನ್ನು ಒಟ್ಟಾಗಿ ಮಾಡಬೇಕಾಗಿದೆ. ಇದರ ಉದ್ದೇಶ ನಮ್ಮಗಳ ಅಭಿವೃದ್ಧಿ ಅಂದರೆ ದೇಶದ ಅಭಿವೃದ್ಧಿ ಎಂದರೆ ಪ್ರತಿಯೊಬ್ಬ ಪ್ರಜೆಯ ತಲಾದಾಯವನ್ನು ಹೆಚ್ಚಿಸುವಂಥದ್ದಾಗಬೇಕು. ನಮ್ಮಲ್ಲಿ ಒಬ್ಬರಿಂದ 4 ಜನ ಕುಟುಂಬ ನಡೆಸೋದು ಬೇಡ, 4 ಜನರ ಆದಾಯದಲ್ಲಿ ಅಭಿವೃದ್ಧಿಪಡಿಸೋಣ ಅಂತ ಹೇಳ್ತಾ ನಾನು ಈ ದಿನ ಇಷ್ಟೊತ್ತು ತಮ್ಮ ಜೊತೆ ಮಾತಾಡಲಿಕ್ಕೆ ಹಾಗೂ ನಿಮ್ಮ ಜೊತೆ ಈ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಬಹಳ ಖುಷಿ ಇದೆ. ಅದೇ ರೀತಿ ಎಂದಿನಂತೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹಾಗೂ ಅನೇಕ ಜನ ಇವತ್ತು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಾಗಿ ನೋಡ್ತಿದ್ದೀರಾ.